ಹಾಯ್ ಟ್ರೇಡರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ MDS ಟ್ರೇಡಿಂಗ್. ಹಾಯ್ ಟ್ರೇಡರ್ಸ್, ನಾವು ಈ ಚಾನಲ್ನಲ್ಲಿ ನಿಮಗೆ ಯಾವ ರೀತಿಯ ಒಂದು ನಿಮ್ಗೆ ಏನು ಕಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು ರೀತಿಯ ಇನ್ವೆಸ್ಟ್ಮಿಂಗ್ ಪ್ಲ್ಯಾನ್ ಅಥವಾ ಹೇಗೆ ನಾವು ಟ್ರೇಡಿಂಗ್ ಹೇಗೆ ಮಾಡಬೇಕು. ನಾನು ಮೇನ್ ಪ್ರಿಫರೇಬಲಿ ಆಪ್ಷನ್ ಸೆಲ್ಲಿಂಗಲ್ಲಿ ಮಾಡ್ತೀನಿ ಹಾಗೂ ಆಪ್ಷನ್ಸ್ ಬೈಯಿಂಗಲ್ಲಿ ಕೂಡ ಮಾಡ್ತೀನಿ. ನಿಮಗೆ ಯಾವ ರೀತಿಯ ಒಂದು ಟ್ರಿಕ್ಸ್ ನಾನು ಹೇಳಿಕೊಡ್ತೀನಿ ಅಂತ ಹೇಳಿದರೆ ಮಾರ್ಕೆಟ್ನಲ್ಲಿ ನಾವು ಹೇಗೆ ಜಾಸ್ತಿ ಪ್ರಾಫಿಟ್ ಗಳಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿಕೊಡ್ತೇನೆ. ಒಂದು ಲಾಜಿಕನ್ನು ಹೇಳಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಟ್ರೇಡರ್ಸ್. ಎಲ್ಲಾದರೂ ನಾವು ಮಾಡಿರೋ ಕಂಟೆಂಟ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಅಥವಾ ನೀವು ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ಬೋದು. ಥ್ಯಾಂಕ್ ಯು ಟ್ರೇಡರ್ಸ್. ನಾವು ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ನಾವೊಂದು ಅಪ್ಲಿಕೇಶನಲ್ಲಿ ಇದ್ದೇವೆ. ಇದೊಂದು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಆಗಿದೆ. ಓಕೆ ಟ್ರೇಡರ್ಸ್, ನಾನಿಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಒಬ್ಬ ಟ್ರೇಡರ್ ಹೇಗೆ ಜಾಸ್ತಿ ದಿನದಲ್ಲಿ ಲಾಸಸ್ ಹಾಗೂ ಯಾವ ದಿನದಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡಲಿಕ್ಕೆ ಹೋಗ್ತಾನಂತ ಹೇಳಿ ನನಗೆ ಸಿಂಪಲ್ಲಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಟ್ರೇಡರ್ಸ್, ನಾನು ಇಲ್ಲಿ ಕೆಲವೊಂದು ಡೇಸಲ್ಲಿ ನಾನು ಪ್ಲಾಟಿಂಗ್ ಮಾಡಿಟ್ಟಿದ್ದೀನಿ. ಯಾವ ಡೇಸ್ ಯಾವ ರೀತಿ ಆಗ್ತದೆ ಅಥವಾ ಹೇಗೆ ಒಂದು ಮಾರ್ಕೆಟ್ನಲ್ಲಿ ನಾವು ಮೊಮೆಂಟಮಲ್ಲಿ ನಾವು ಟ್ರೇಡ್ ಮಾಡಬೇಕು, ನಾವು ಯಾವ ದಿನ ಜಾಸ್ತಿ ಪ್ರಾಫಿಟ್ ಗಳಿಸ್ಬೋದು ಅಥವಾ ಯಾವ ದಿನ ನಾವು ಅವಾಯ್ಡ್ ಮಾಡಬೇಕು ಆ್ಯಸ್ ಅ ಆಪ್ಷನ್ಸ್ ಬೈಯರ್ ಅಥವಾ ಆ್ಯಸ್ ಅನ್ ಆಪ್ಷನ್ ಸೆಲ್ಲರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಟ್ರೇಡರ್ಸ್, ನಾವು ಇಲ್ಲಿ ಚಾರ್ಟಲ್ಲಿ ನೋಡುವಾಗ ನಾವು ಇಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ಇದು 17th ಮೇನ ಚಾರ್ಟ್ ಆಗಿದೆ. ನಾವು ಇದು ಫ್ರೈಡೇ ದಿನ ಮಾರ್ಕೆಟ್ ನಾವು ಕ್ಲಿಯರಾಗಿ ನೋಡ್ಬೋದು. ಮಾರ್ಕೆಟ್ ಒಂದು ಸೈಡ್ವೇಸಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ. ನಾವು ಇಲ್ಲಿ 16th ನೋಡಿದಾಗ ಮಾರ್ಕೆಟ್ನಲ್ಲಿ ಒಂದು ವಾಲಟೈಲ್ ಮೊಮೆಂಟಮ್, ಮಾರ್ಕೆಟ್ ಫಸ್ಟ್ ಡೌನ್ ಸೈಡ್ ಬಂದು ಮತ್ತೆ ಅಪ್ ಸೈಡ್ ಹೋಗಿದೆ, ಮತ್ತು ಪುನಃ ಡೌನ್ ಸೈಡಲ್ಲಿ ಬಂದು ಮತ್ತೆ ಪುನಃ ಒಂದು ಅಪ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ. ಇದನ್ನು ಮಾರ್ಕೆಟ್ ವಾಲಟೈಲ್ ಮೊಮೆಂಟಮ್ ಆಗಿದೆ. ಮಾರ್ಕೆಟ್ ನಾವು ಇದು 15th ಬಂದಾಗ ಮಾರ್ಕೆಟ್ ಒಂದು ಟ್ರೆಂಡಿಂಗ್ ಡೇ ಆಗಿದೆ. ಮಾರ್ಕೆಟ್ ಓಪನ್ ಆಗಿತ್ತು, ಮಾರ್ಕೆಟ್ ಅಲ್ಲಿಂದನೇ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ. ಹಾಗೂ ನಾವು 14th ಮೇಯಲ್ಲಿ ನೋಡಿದಾಗ ಮಾರ್ಕೆಟ್ ಒಂದು ಸೈಡ್ವೇಸ್ ಆಗಿದೆ. ಹಾಗೂ ನಾವು 13th ಮೇಯಲ್ಲಿ ನೋಡಿದಾಗ ಮಾರ್ಕೆಟ್ ಒನ್ ಆಫ್ ದಿ ವಾಲಟೈಲ್ ಮೊಮೆಂಟಮ್ ಕೊಟ್ಟಿದೆ. ಮಾರ್ಕೆಟ್ ಫಸ್ಟ್ ಕೆಳಗೆ ಹೋಗಿದೆ, ಮತ್ತೊಮ್ಮೆ ಮೇಲೆ ಹೋಗಿದೆ, ಒಂದು ಡೌನ್ ಮೂವ್ ಕೊಟ್ಟಿದೆ, ಮತ್ತೊಂದು ಮೇಲ್ ಮೊಮೆಂಟಮ್ ಕೊಟ್ಟಿದೆ. ಅದರಿಂದ ಹಿಂದಿನ ದಿನ 10th ಮೇಯಲ್ಲಿ ನೋಡಿದಾಗ ನಾವು ಮಾರ್ಕೆಟ್ನಲ್ಲಿ ಒಂದು ಸೈಡ್ವೇಸ್ ಮೂಮೆಂಟಮ್ ನೋಡ್ಬೋದು. ಆನ್ 9th ಮೇಯಲ್ಲಿ ಕೂಡ ಒಂದು ಟ್ರೆಂಡಿಂಗ್ ಡೇ ಮೂಮೆಂಟಮ್ ಮಾಡಿದೆ. ಈ ಚಾರ್ಟ್ ನಾನು ಇದು ಪ್ಲಾಟ್ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ ಟ್ರೇಡರ್ಸ್, ಮಾರ್ಕೆಟ್ನಲ್ಲಿ ಟ್ರೇಡರ್ಗಳು ಯಾವ ರೀತಿಯಲ್ಲಿ ಲಾಸಸ್ ಮಾಡ್ತಾರೆ, ಯಾವ ದಿನದಲ್ಲಿ ಜಾಸ್ತಿ ಲಾಸಸ್ ಮಾಡೋದು ಅಂತ ಹೇಳಿದರೆ ಮಾರ್ಕೆಟ್ನಲ್ಲಿ ಆ್ಯಸ್ ಒಬ್ಬ ಆಪ್ಷನ್ಸ್ ಬೈಯರ್ ಅಥವಾ ಆಪ್ಷನ್ ಸೆಲ್ಲರ್ಸ್ ಆದರೂ ಕೂಡ ಒಂದು ಆಪ್ಷನ್ ಸೆಲ್ಲರಿನ ಅದೊಂದು ಮಾಡುವ ವಿಧಾನನೇ ಬೇರೆ. ನಾನು ಇಲ್ಲಿ ಆಪ್ಷನ್ಸ್ ಬೈಯಿಂಗಿನ ಇದರಲ್ಲಿ ಮೋಟಿವಲ್ಲಿ ನಾನು ಹೇಳ್ತಿದ್ದೀನಿ. ಈ ದಿನದಲ್ಲಿ ಜಾಸ್ತಿಯಾಗಿ ಆಪ್ಷನ್ಸ್ ಬೈಯರ್ಸ್ ಇಲ್ಲಿ ಲಾಸ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದರೆ ಮಾರ್ಕೆಟ್ ಸೈಡ್ವೇಸ್ ಹೋಗ್ತದೆ, ಹಾಗೂ ಮಾರ್ಕೆಟಲ್ಲಿ ಇಲ್ಲಿಯೂ ಕೂಡ ಮಾರ್ಕೆಟ್ ಆಪ್ಷನ್ಸ್ ಬೈಯಲ್ಲಿ ಲಾಸ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ಎರಡು ಸೈಡ್ ಮೂಮೆಂಟಮ್ ಆಗೋದ್ರಿಂದ ಮಾರ್ಕೆಟ್ನಲ್ಲಿ ಆಪ್ಷನ್ಸ್ ಪ್ರೀಮಿಯಂನಲ್ಲಿ ಡಿಕೆ ಜಾಸ್ತಿ ನಾವು ನೋಡ್ಬೋದು. ಓಕೆ ಟ್ರೇಡರ್ಸ್, ನಾವು ಇದು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾರ್ಕೆಟ್ ಸಿಂಪ್ಲಿ ನಾವು ಪ್ರೀವಿಯಸ್ ಚಾರ್ಟ್ ಪ್ಯಾಟರ್ನ್ ನಾವು ಹೋಗಿ ನೋಡಬೇಕು. ಮಾರ್ಕೆಟ್ ಒಂದು ವಾಲಟೈಲ್ ಮಾಡಿದೆ ಆದ ನಂತರ ನೆಕ್ಸ್ಟ್ ದಿನ ಏನು ಮಾಡ್ಬೋದು. ಮಾರ್ಕೆಟ್ ಇವತ್ತು ವಾಲಟೈಲ್ ಡೇ ಆಗಿದೆ ಅಂತ ಹೇಳಿದರೆ ನಾವು ನೆಕ್ಸ್ಟ್ ದಿನ ಏನು ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ದಿನ ನಾವು ಸೈಡ್ವೇಸ್ ಅಥವಾ ಟ್ರೆಂಡಿಂಗಲ್ಲಿ ಪ್ಲ್ಯಾನ್ ಮಾಡಬೇಕು. ಹೇಗೆ ನಾವು ಇದು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿದರೆ, ಮಾರ್ಕೆಟ್ ಸೈಡ್ವೇಸ್ ಅಥವಾ ಟ್ರೆಂಡಿಂಗ್ ಹೇಗೆ ಬರ್ಬೋದು ಅಂತ ಹೇಳಿದರೆ, ನಾವು ನಿನ್ನೆಯ ಚಾರ್ಟ್ ನೋಡಿ ಅದಾದರೆ ಇಂಥ ಮೊನ್ನೆಯ ಚಾರ್ಟಿನಲ್ಲಿ ಏನು ಮಾಡಿದೆ, ಮಾರ್ಕೆಟ್ ಟ್ರೆಂಡಿಂಗಲ್ಲೇ ಇದೆಯಾ ಅಥವಾ ಮಾರ್ಕೆಟ್ ಸೈಡ್ವೇಸಲ್ಲಿ ಇದೆಯಾ ಅಂತ ಹೇಳಿ. ಐದರ್ ಆನ್ ಲಾಸ್ಟ್ ಡೇಯಲ್ಲಿ ಮಾರ್ಕೆಟ್ ಟ್ರೆಂಡಿಂಗಲ್ಲಿ ಇದ್ದು ನಿನ್ನೆಯ ಚಾರ್ಟಿನಲ್ಲಿ ಮಾರ್ಕೆಟ್ ವಾಲಟೈಲ್ ಮಾಡಿದೆ ಅಂತ ಹೇಳಿದರೆ ನೆಕ್ಸ್ಟ್ ಡೇ ನಾವು ಸೈಡ್ವೇಸಲ್ಲಿ ಪ್ಲ್ಯಾನ್ ಮಾಡ್ಬೋದು ಟ್ರೇಡರ್ಸ್. ಇದೊಂದು ಸಿಂಪಲ್ ಪ್ಲ್ಯಾನ್ ಆಗಿದೆ. ಇದರಲ್ಲಿ ಏನು ದೊಡ್ಡ ಲಾಜಿಕ್ ಏನಿಲ್ಲ. ನೀವು ಈ ರೀತಿ ಪ್ಲ್ಯಾನಿಂಗ್ ಮಾಡಿದರೆ ನೀವು ಜಾಸ್ತಿ ಬೆನಿಫಿಟಲ್ಲಿ ಇರ್ತೀರ ಅಥವಾ ನಿಮಗೊಂದು ಪ್ಲ್ಯಾನ್ ಸಿಗ್ತದೆ. ನಾನು ನಾಳೆ ದಿನ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಥವಾ ನಾಳೆ ಮಾರ್ಕೆಟ್ ಯಾವ ರೀತಿಯ ಒಂದು ಮೂಮೆಂಟಮ್ ಮಾಡಲಿಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಕೊಡ್ಬೋದು. ಇದು 100% ಪರ್ಫೆಕ್ಟ್ ಅಲ್ಲ, ಆದರೂ ಕೂಡ ಒಂದು 70% ಒಂದು ಪ್ರಾಬಬಿಲಿಟಿ ನಾವು ನೋಡ್ಬೋದು. ಇವತ್ತು ಮಾರ್ಕೆಟ್ ಸೈಡ್ವೇಸ್ ಹೋಗಿದೆ ಅಂತ ಹೇಳಿದರೆ ನಾಳೆಯ ದಿನ ಒಂದು ಟ್ರೆಂಡಿಂಗ್ ಬರ್ಬೋದು ಅಂತ ಹೇಳಿ. ಓಕೆ ಟ್ರೇಡರ್ಸ್, ಇದೊಂದು ಸಿಂಪಲ್ ಕಾನ್ಸೆಪ್ಟ್ ಆಗಿದೆ. ಇನ್ ಕೇಸ್ ನಾನು ಮಾಡಿದ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ನಾನು ಏನಾದರೂ ಹೇಳಿದರೆ ಅಥವಾ ನಾನು ಮಾಡಿದಲ್ಲಿ ನಿಮಗೆ ಏನಾದರೂ ನಾನು ಮಾಡಿದ್ದು ಸರಿ ಇಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ನೀವು ನನಗೆ ಹೇಳಬಹುದು ಕಮೆಂಟ್ ಮೂಲಕ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿದೆ ನನ್ನ ಚಾನಲ್ನಲ್ಲಿ. ನಾನು ಈ ಚಾನಲಲ್ಲಿ ಮೇನ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಈ ಟ್ರೇಡಿಂಗಲ್ಲಿ ಯಾವ ರೀತಿ ಲಾಜಿಕ್ ಯಾವ ರೀತಿ ನಾವು ಯೂಸ್ ಮಾಡಬೇಕು ಒಂದು ಪ್ರಾಫಿಟ್ ಮಾಡಲಿಕ್ಕೋಸ್ಕರ ಅಂತ ಹೇಳಿ ಒಂದು ಎಜುಕೇಷನ್ ಬೇಸ್ ಕಂಟೆಂಟ್ ನಾನು ಇದರಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತೇನೆ ಟ್ರೇಡರ್ಸ್.
ಇನ್ ಕೇಸ್ ನಿಮಗೆಲ್ಲಾದರೂ ನಾನು ಮಾಡಿರೋಂಥ ವೀಡಿಯೋ ಎಲ್ಲಾದರೂ ಚೆನ್ನಾಗಿದ್ದರೆ ಡೂ ಸಪೋರ್ಟ್ ಮೀ, ಮತ್ತು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ. ಥ್ಯಾಂಕ್ ಯು.